ಹಾಯ್ ಹಲೋ ನಮಸ್ಕಾರ. ನಾನು ವನಿತಾ ವಿಆರ್. ನನ್ನ ಜೊತೆ ಇವತ್ತು ವೇದ ಕೃಷ್ಣಮೂರ್ತಿ ಆದರೆ ವೆಲ್ಕಮ್ ಟು ಬಿಯಾಂಡ್ ದ ಕಾಮ್ ಶೋ ಕಾರ್ಯಕ್ರಮಕ್ಕೆ. ಇವತ್ತು ಏನು ಸ್ಪೆಷಲ್ ವೇದ, ಏನು ಇಟ್ಟಿದ್ದೀರಾ ಇವತ್ತು ಒಂದು ಪ್ಲಾಟರ್? ನೀವೇ ಹೋಸ್ಟ್ ಮಾಡ್ತೀನಿ ಅಂತ ವೆಲ್ RCB ಮತ್ತೆ UP ವಾರಿಯರ್ಸ್ ಅವರ ಮ್ಯಾಚ್, ಅಪ್ಕಮಿಂಗ್ ಮ್ಯಾಚ್ ಅಂತ ಏನು ಹೇಳ್ತೀವೋ, ಮನೆ ಅಂಗಳದಲ್ಲಿ ಮೊದಲನೇ ಮ್ಯಾಚ್ ಸೋತಿರೋದು RCB. ಸೊ ರೊಚ್ಚಿಗೆದ್ದಿ ವಾಪಸ್ ಬರ್ತಾರೆ ಅಂತ. ಬಟ್ ಇನ್ನೊಂದು ಕಡೆ UP ವಾರಿಯರ್ಸ್ ಮಾಡಿದ್ದೇ ತಪ್ಪು ಮಾಡ್ಕೊಂಡು ಮೂರನೇ ಮ್ಯಾಚಲ್ಲಿ ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್, 1% ಪರ್ಫಾರ್ಮೆನ್ಸ್ ಅಂತ ಏನು ಹೇಳ್ತೀವೋ, ಒನ್ ಮ್ಯಾನ್ ಶೋ ಅಂತ ಹೇಳ್ತಾರೆ. ಬಟ್ ವಿಮೆನ್ಸ್ ಕ್ರಿಕೆಟಲ್ಲಿ ಅದು ಒನ್ ವಿಮೆನ್ ಶೋ ಅಂತ ಹೇಳ, 1% ಶೋ ಅಂತ ಹೇಳ ಗೊತ್ತಿಲ್ಲ. ಬಟ್ ಒನ್ ಪ್ಲೇಯರ್ ಶೋ. ಯೂಶಲಿ ಈ ತರ ಟೂರ್ನಮೆಂಟ್ಸ್ ಅಲ್ಲಿ ಸಿಂಪಲ್ ಲಾಜಿಕ್ ಏನ್ ಹೇಳ್ತಾರೆ ಅಂದ್ರೆ, every player will win you games, but as a team when quickly ಒಂದು ಆಸ್ಪೆಕ್ಟ್ ಅಲ್ಲಿ ಎಂತ ಒಂದು ಡಿಸಪಾಯಿಂಟಿಂಗ್ ಆಗಿ ಆಡ್ತಾ ಇದ್ರು UP ವಾರಿಯರ್ಸ್. ಏನಪ್ಪಾ ಇದು ಅಂತ ಟಿವಿ ರಿಮೋಟ್ ಆಫ್ ಮಾಡ್ಬಿಟ್ಟು ಹೋಗಂಗ್ ಅನ್ಸ್ತು. ಬಟ್ ಆದ್ರೆ ಕಮ್ ಬ್ಯಾಕ್ ಅಂತ ಸಖತ್ತಾಗಿ ಮಾಡಿದ್ರು. ಇವಾಗಲ್ಲ, ಲಾಸ್ಟ್ ಎಡಿಷನ್ ಕೂಡ DC ವಿರುದ್ಧ ಮಾಡಿರೋಂತ ಟೀಮ್ ಇದು, ರೈಟ್? ಹೌದು, DC ಸ್ವಲ್ಪ ಫೇವ್ರೇಟ್ ಅಂತ ಅನ್ಸುತ್ತೆ. ಅವರು ಪ್ರತಿ ಟೈಮ್ DC ಮೇಲೆ ಪರ್ಫಾರ್ಮೆನ್ಸ್ ಬರುತ್ತೆ. ಲಾಸ್ಟ್ ಇಯರ್ ದೀಪ್ತಿ ಶರ್ಮಾ ಅವರ ಹ್ಯಾಟ್ರಿಕ್ ಅಂದ್ರೆ, ಈ ಸಲ ಗ್ರೇಸ್ ಹ್ಯಾರಿಸ್ ಅವರ ಹ್ಯಾಟ್ರಿಕ್ ಪಡ್ಕೋತಾರೆ. ಗ್ರೇಸ್ ಹ್ಯಾರಿಸ್ ಮ್ಯಾಚ್ ಆದ್ಮೇಲೆ ಇಂಟರ್ವ್ಯೂ ಕೇಳಿದಾಗ ಅಬ್ಸಲ್ಯೂಟ್ಲಿ ಬ್ಯಾಡ್ ಬೌಲಿಂಗ್, ಐ ಶುಡ್ಂಟ್ ಹ್ಯಾವ್ ಬೀನ್ ಗೆಟಿಂಗ್ ಅಂತ ಹೇಳಿದ್ರು ಕೂಡ. ತುಂಬಾ ರೇರ್ ಆತರ ಹಾನೆಸ್ಟ್ ಪ್ಲೇಯರ್ಸ್. ಆಕ್ಚುಲಿ ಒನ್ ಆಫ್ ದ ಜೆನ್ಯೂನ್ ಜೇಮ್ ಆಫ್ ಅ ಪರ್ಸನ್ ಅಂತ ಹೇಳ್ಬೋದು. ನಾನು ಅವ್ರ ಜೊತೆ ಇಂಟರಾಕ್ಷನ್ ಮಾಡಿದಾಗ ಅಬ್ಸಲ್ಯೂಟ್ ಫನ್ ಪರ್ಸನ್. ಬಟ್ ಅವ್ರ ಜೊತೆ ಇನ್ನೊಂದು ಫನ್ ಪರ್ಸನ್ ಯಾರು ಇರೋದು, ಶಿನೆಲ್ ಹೆನ್ರಿ. ಅವ್ರ ಇನ್ನಿಂಗ್ಸ್ ಅಂತೂ ಮರೆಯಕ್ ಆಗದಂತ ಬೆಸ್ಟ್. ವರ್ಲ್ಡ್ ಬಾಸ್ ಒಂದು 3-4 ದಿನ ಹಿಂದೆ ಹೇಳಿದ್ರು, ಐ ಥಿಂಕ್ WPL ಆಸ್ ಓಲ್ ಆಗಿ ಮಿಸ್ ಆಗ್ತಾ ಇರೋದು ನಾನ್ ಆಸ್ ಎ ಪ್ಲೇಯರ್. ಬಟ್ ನನಗೆ ಏನನ್ಸುತ್ತೆ ಅವ್ರ ತಪ್ಪು. ಥಿಂಕ್ WPL ಇಲ್ಲಿ ಓಲಾಗಿ ಮಿಸ್ ಆಗ್ತಾ ಇದ್ದಿದ್ದೇ ಹೆನ್ರಿ ಅಂತ ನನಗೆ ಅನಿಸ್ತಾ ಇದೆ. ಆಕ್ಚುಲಿ WPL ಓಲಾಗೆ ಮಿಸ್ ಮಾಡ್ತಾ ಇದ್ದಿದ್ದು ವೆಸ್ಟ್ ಇಂಡಿಯನ್ ಪ್ಲೇಯರ್ಸ್ ಅಂತ ಹೇಳ್ತೀನಿ. ಬಿಕಾಸ್ ಫಸ್ಟ್ ಸೀರೀಸ್ ಅಲ್ಲಿ ಪ್ಲೇಯರ್ ಆಫ್ ದ ಸೀರೀಸ್ ಆಗಿದ್ದು MVP ಆಫ್ ದ ಟೂರ್ನಮೆಂಟ್ ಹೇಲಿ ಮ್ಯಾಥ್ಯೂಸ್, ಅವರ ನಾಯಕಿ, ವೆಸ್ಟ್ ಇಂಡೀಸ್ ನಾಯಕಿ. ಅದು ಬಿಟ್ರೆ ಬೇರೆ ಯಾರು ಇರ್ಲಿಲ್ಲ ವೆಸ್ಟ್ ಇಂಡೀಸ್ ತಂಡದಿಂದ. ನೀವು ನೋಡಿದ್ರೆ ಆಸ್ಟ್ರೇಲಿಯನ್, ಇಂಗ್ಲೆಂಡ್ ಡಾಮಿನೆಂಟ್ ಆಗಿದ್ದಿರೋ ಒಂದು WPL ನಡೆದಿದೆ. ಸೊ ಅದು ಕೂಡ ಅನ್ಬೋದು, ಪ್ರಾಬಬ್ಲಿ ಏನೋ 3 ವರ್ಷ ಆದ್ಮೇಲೆ ಏನೋ ಟೀಮ್ ಆಡ್ ಮಾಡ್ತೀನಿ ಅಂತ ಹೇಳ್ತಾ ಇದಾರಲ್ಲ. ಸೊ ಆಡ್ ಮಾಡಿದಾಗ ಮೋರ್ ವೆಸ್ಟ್ ಇಂಡಿಯನ್ ಫ್ಲೇವರ್ ಬರ್ಬೋದು. IPL ಅಲ್ಲೂ ಕೂಡ ನೀವು ನೋಡಿದ್ರೆ, IPL ಮುಂಚೆ ವೆಸ್ಟ್ ಇಂಡಿಯನ್ ಪ್ಲೇಯರ್ಸ್ ಏನು ಅಷ್ಟು ವೆಲ್ ನೋನ್ ಆಗಿರ್ಲಿಲ್ಲ. ಬಟ್ ಯಾವ ತರ ಅವ್ರು ಡಿಸ್ಟ್ರಿಬ್ಯೂಟ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು, ಕ್ರಿಸ್ ಗೇಲ್ ಇಂದ ನಿಖಲಸ್ ಪೂರನ್ ತನಕ ಇವಾಗ ಕರೆಂಟ್ ಆಡ್ತಾ ಇರೋದು, ಐ ಥಿಂಕ್ ಅನ್ಬಿಲೀವಬಲ್ ಮ್ಯಾಜಿಕಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಾವು ಆಲ್ರೆಡಿ ಒಂದು ನೋಡಿದೀವಿ, ಬ್ರಿಲಿಯಂಟ್ ಇನ್ನಿಂಗ್ಸೇ ಆಡಿರೋ ಅಂತ, ಸೀರೀಸ್ ಆಡಿರೋ ಅಂತ ಹೇಲಿ ಮ್ಯಾಥ್ಯೂಸು ಈ ಸೀಸನ್ ಅಲ್ಲಿ ಆಲ್ರೆಡಿ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ, ಇಂಪ್ಯಾಕ್ಟ್ಫುಲ್ ಪರ್ಫಾರ್ಮೆನ್ಸ್. ಹೆನ್ರಿ ಅವರು ಬ್ಯಾಕ್ ಟು ಬ್ಯಾಕ್ ಇಂಪ್ಯಾಕ್ಟ್ಫುಲ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು. ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ ಅಂತ ಹೇಳ್ಬೋದು. ಕ್ಲೀನ್ ಹಿಟ್ಟಿಂಗ್, 91 meters 1 6 ಹೋಗತ್ತದು, 8 6. ಸೊ ಫಾಸ್ಟೆಸ್ಟ್. ಐ ಥಿಂಕ್ ಈಗಾಗಲೇ ನೀವು KC ಅಲ್ಲಿ, ದಟ್ ಚಿನ್ನಸ್ವಾಮಿಯಲ್ಲಿ ಸಿಕ್ಕಾಪಟ್ಟೆ 6 ಸುರಿಮಳೆ ನೋಡಿದೀರಾ. ರೆಕಾರ್ಡ್ಸ್ ಒಂದ್ಸತಿ ಹೇಳ್ಬಿಡೋಣ. ಫಾಸ್ಟೆಸ್ಟ್ 50 ಜಾಯಿಂಟ್ 50 ಸೋಫಿಯಾ ಡಂಕ್ಲಿ ಅವ್ರು ಮೊದಲನೇ ಸೀಸನ್ ಹೊಡೆದಿದ್ರು. ಸೊ ಅದಕ್ಕೆ ಲಿಸ್ಟ್ ಅಲ್ಲಿ ಜಾಯಿನ್ ಆಗ್ತಾರೆ. 8 6s ಇನ್ ಅನ್ ಇನ್ನಿಂಗ್ಸ್, ಅದು ಕೂಡ ಜಾಯಿಂಟ್ ಫಸ್ಟ್ ಅಲ್ಲಿ 3 ಜನ ಇರೋದು. ಸೋಫಿ ಡಿವೈನ್, ಆಶ್ಲಿ ಗಾರ್ಡ್ನರ್ ಈ ವರ್ಷ ಹೊಡೆದಿದ್ದು, ಹೆನ್ರಿ ಈ ವರ್ಷ ಹೊಡೆದಿದ್ದು. ಸೊ ಈ ವರ್ಷ ಆಲ್ರೆಡಿ ರೆಕಾರ್ಡ್ ಬ್ರೇಕಿಂಗ್ ಆಗಿ ಕಾಣಿಸ್ತಾ ಇದೆ. ಸೊ ಇದು ರೆಕಾರ್ಡ್ ಬ್ರೇಕಿಂಗ್ ಸೀಸನ್ ಆಗಿ ಅಂತ ಹೇಳ್ತಾ ಇದೀರಾ ನೀವು? ಎಕ್ಸಾಕ್ಟ್ಲಿ, ಮೀನ್ ಮೈ ಪಾಯಿಂಟ್ ಇಸ್ ದಟ್. ಬಟ್ ಯಾವ ತರ ಒಂದು ಪರ್ಫಾರ್ಮೆನ್ಸ್ ಅವ್ರು ಬಂದಿತ್ತು, ಅಲ್ಲಿಂದ ಸ್ವಲ್ಪ ಪ್ರೇರಣೆ ತಗೊಂಡು UP ವಾರಿಯರ್ಸ್ ರೆಕ್ಟಿಫೈ ಮಾಡ್ಕೋತಾರ. ಬಿಕಾಸ್ ನಾನು ಏನ್ ಹೇಳ್ಬೇಕಂದ್ರೆ, ಅವ್ರು ಬಂದು ಹೊಡೆದಿದ್ದು ನಂಬರ್ 8 ಪೊಸಿಷನ್ ಅಲ್ಲಿ, ನಂಬರ್ 8 ನಂಬರ್ 9 ಬ್ಯಾಟಿಂಗ್ ಬಂದು ಹೊಡೆದಿದ್ದು. ಬಟ್ ಅಲ್ಲಿ ತನಕ ನನ್ಗೆ ಇನ್ನೂ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಬ್ಯಾಟಿಂಗ್ ಆರ್ಡರ್ UP ವಾರಿಯರ್ಸ್ ಅವರು. ಖಂಡಿತವಾಗ್ಲೂ. ಬಟ್ ನನಗೆ ಏನು ಅನಿಸ್ತದೆ ಅಂದರೆ, UP ವಾರಿಯರ್ಸ್ಗೆ ಎಲ್ಲಿಂದ ಬ್ಯಾಟರ್ಸು ಕೂಡ ತರ್ತಾರೆ ವೇದವ್ರೆ. ನೀವು ನೋಡಿದ್ರೆ ಡಗೌಟ್ ಅವ್ರು ಕೂಡ ಯಾರೂ ಇಲ್ಲ, ಬ್ಯಾಕಪ್ ಪ್ಲೇಯರ್ಸ್ ಕೂಡ ಯಾರೂ ಇಲ್ಲ. ಐ ಥಿಂಕ್ ಒಂದು ನಿಜ ಹೇಳಬೇಕಂದ್ರೆ, ಪರ್ಸನಲ್ ಆಗಿ ನಾನು ತುಂಬ ಡಿಸಪಾಯಿಂಟೆಡ್ ಆಗಿದ್ದೀನಿ ವೃಂದಾ ದಿನೇಶ್ಗೆ. ಬಿಕಾಸ್ ನಾರ್ಮಲಿ ಒಂದು ಪ್ಲೇಯರ್ಗೆ, ಕರ್ನಾಟಕ ಪ್ಲೇಯರಿಂದ ನಾವು ಲಿಮಿಟೆಡ್ ಆಪರ್ಚುನಿಟಿ ಸಿಗುತ್ತೆ. ಬಟ್ ಇವ್ರಿಗೆ ಆಪರ್ಚುನಿಟೀಸ್ ಮೇಲೆ ಆಪರ್ಚುನಿಟೀಸ್ ಸಿಗ್ತಾ ಇದೆ. ಬಟ್ ಅದನ್ನು ಯೂಟಿಲೈಸ್ ಮಾಡ್ಕೊಂಡಿಲ್ಲ. ಈಗಾಗಲೇ ಇಂಪ್ಯಾಕ್ಟ್ ಮಾಡಬೇಕು. ಬಿಕಾಸ್ ಆಸ್ ಅನ್ ಆಸ್ಪೈರಿಂಗ್ ಪ್ಲೇಯರ್ ಆಗಿ, ಆಸ್ ಅನ್ ಆಸ್ಪೈರಿಂಗ್ ಯಂಗರ್ ಪ್ಲೇಯರ್ ಆಗಿ ನೀವು ಇಂಪ್ಯಾಕ್ಟ್ ಮಾಡೋಕ್ಕೆ ನೋಡುವಾಗ ಅದನ್ನು ಯೂಟಿಲೈಸ್ ಮಾಡ್ಕೊಬೇಕು. ಸಂವೇರ್ ಅದನ್ನ ಮಿಸ್ ಮಾಡ್ತಾ ಇದ್ದಾರೆ ವೃಂದಾ ದಿನೇಶ್ ಅವ್ರಂತ ಪ್ಲೇಯರ್ ಎಲ್ಲ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಾ ಬರ್ತಾ ಇದ್ದಾರೆ ಲಾಸ್ಟ್ 2-3 ಸೀಸನ್ಸ್ ಇಂದ. ಅವರು ಕೂಡ ಯೋಚನೆ ಮಾಡ್ತಾ ಇರ್ಬೋದು, ಅವ್ರ ಅಪ್ರೋಚ್ ಕರೆಕ್ಟ್ ಇದೆಯಾ, ಅಥವಾ ಅವರಿಗೆ ಈ ಹೈಯರ್ ಲೆವೆಲ್ ಆಡೋ ಸ್ಕಿಲ್ಲು ಕೂಡ ಇದೆಯಾ ಅಂತ ಇನ್ನೊಂದು ದೊಡ್ಡ ಪ್ರಶ್ನೆ ಕೂಡ ಬರುತ್ತೆ. ಬಟ್ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಬಟ್ ಕ್ವಿಕ್ಲಿ ಇವಾಗ ನಾವು ಮಾತಾಡಬೇಕಂದ್ರೆ,
UP ವಾರಿಯರ್ಸಿನ ಈ ಅಪ್ರೋಚ್ ಥ್ರೆಟ್ ಆಗತ್ತಾ ನಮ್ಮ RCBಗೆ? ನಾನು ಹೇಳ್ದಂಗೆ UP ವಾರಿಯರ್ಸ್ ಅವರು ಬೌಲಿಂಗ್ ಬಿಟ್ಟಾಕಿ, ಬೌಲಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟಿದೆ. ಎಕಲ್ಸ್ಟನ್ ಬರ್ತಾರೆ, ನೀವು ದೀಪ್ತಿ ಶರ್ಮಾ ಕೂಡ ಫಾರ್ಮ್ ಅಲ್ಲಿ ಬಂದ್ರು ವಾಪಸ್ಸು, ಅವ್ರ ಜೊತೆ ಗ್ರೇಸ್ ಹ್ಯಾರಿಸ್ ಬೌಲಿಂಗ್ ಹಾಕೊಡ್ತಾ ಇದಾರೆ. ನೀವು ಕ್ರಾಂತಿ ಗೌಡ್ ಅವರು ಕೂಡ ಒಂದು ಬ್ರಿಲಿಯಂಟ್ ಒಂದು ಡೆಲಿವರಿ, ಐ ಥಿಂಕ್ ಮ್ಯಾಜಿಕಲ್ ಡೆಲಿವರಿ ಅಂತ, ಮರೆಯಲಾಗದ ಡೆಲಿವರಿ ಅಂತ ಅನ್ಸುತ್ತೆ. ಅವರು ಫಾರ್ ಎವರ್ ನ್ಯಾಪ್ಕಾ ಇಟ್ಕೋತಾರೆ. ಮೆಗ್ ಲ್ಯಾನಿಂಗ್ ಅಂತ ಬ್ಯಾಟರ್ ನ ನೀವು ಆತರ ಔಟ್ ಮಾಡ್ತೀರಾ ಅಂದ್ರೆ ನಿನ್ನೆ ಆಕ್ಚುಲಿ ಮಲ್ಗಿರಲ್ಲ ಅನ್ಸುತ್ತೆ ಅವ್ರು ಪ್ರಾಬ್ಲಮ್. ಐ ಥಿಂಕ್ ನಾನು ಲಾಸ್ಟ್ ಆತರ ನಮ್ಮ ಇಂಡಿಯನ್ ಬ್ಯಾಟರ್ಸ್ ಔಟ್ ತಗೊಂಡಿರೋದಂದ್ರೆ ಜುಲನ್ ಅವರು. ತುಂಬಾ ಸಲ ವರ್ಲ್ಡ್ ಕಪ್, ಎಸ್ಪೆಷಲಿ 2017 ವರ್ಲ್ಡ್ ಕಪ್ ನ್ಯಾಪ್ಕಾ ನಿಮ್ಗಿರುತ್ತೆ, ವೀಕ್ಷಕರಿಗೆಲ್ಲ ಒಂದ್ ಸ್ವಲ್ಪ ನ್ಯಾಪ್ಸನ್ ಅಂದ್ರೆ 2017 ಇದೇ ತರ ಹೈ ಪ್ರೆಷರ್ ಗೇಮ್ ಅಲ್ಲೇ ಟಹಾರ ಅಂತ ಜುಲನ್ ಅವರು ತಗೊಂಡ್ರು ಮೆಗ್ಲಾನಿಂಗ್ ನ. ಅಲ್ಲಿಂದ ಆಕ್ಚುಲಿ ಹಿಸ್ಟ್ರಿನೇ ಕ್ವಿಕ್ಲಿ ಕಮಿಂಗ್ ಬ್ಯಾಕ್ ಟು ಕ್ರಾಂತಿ. ನಿಮ್ಗೆ ಏನ್ ಅನ್ಸುತ್ತೆ ಆ ಪೇಸರ್ ಅಲ್ಲಿ ನೋಡಿದ ಕೂಡಲೇ ವಾವ್ ಫ್ಯಾಕ್ಟರ್ ಅಂತ ಒಂದಿರುತ್ತೆ ಅಲ್ವಾ, ಆ ಪೇಸರ್ ಅಲ್ಲಿ ಏನ್ ಕಾಣಿಸ್ತಾ ಇದೆ? ಡೆಫಿನೆಟ್ಲಿ ಫಸ್ಟ್ ಟೈಮ್ ನಾನು ನೋಡಿದ್ದು 50 overs ಫೈನಲ್ಸ್ ಲೈವ್ ಇದ್ದಿರೋ ಕಾರಣ ನಮಗೆ ನೋಡೋ ಒಂದು ಅವಕಾಶ ಸಿಕ್ತು. ಪ್ಲೇಯರ್ ಆಫ್ ದ ಮ್ಯಾಚ್ ಪರ್ಫಾರ್ಮೆನ್ಸ್ ಅಲ್ಲೂ ಕೂಡ ಬರುತ್ತೆ, 4 ವಿಕೆಟ್ ಪಿಕ್ ಮಾಡ್ತಾರೆ. ರಿಚಾ ಘೋಷ್ ಕೂಡ ಅದರಲ್ಲಿ ಒನ್ ಆಫ್ ದ ವಿಕೆಟ್. ಸೊ ಟಾಪ್ 3 ಬ್ಯಾಟರ್ಸ್ ನ ಬೋಲ್ಡ್ ಅಲ್ಲೇ ತೆಗೆಯೋದು. ಸೊ ಅವ್ರಿಗೆ ಆ ಸ್ಕಿಲ್ ಇದೆ, ಬ್ಯಾಟ್ ನ ಬೀಟ್ ಮಾಡುವಂತ ಸ್ಕಿಲ್ ಇದೆ, ಇಂಪ್ರೆಸಿವ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಬಟ್ ನಾನೇನ್ ಹೇಳ್ತಾ ಇದ್ದು ಬೌಲಿಂಗ್ ಡಿಪಾರ್ಟ್ಮೆಂಟ್ ಸೈಡ್ ಅಲ್ಲಿ ಇದೆ. ಬೌಲಿಂಗ್ UP ವಾರಿಯರ್ಸ್ ಚೆನ್ನಾಗೇ ಇದೆ. ನನಗೆ ಕ್ವೆಶನ್ ಇರೋದು ಇಲ್ಲಿ UP ವಾರಿಯರ್ಸ್ ಅವರ ಬ್ಯಾಟಿಂಗ್ ಲೈನಪ್. ಓಪನರ್ಸ್ ನೀವು ಸರಿ ವೃಂದಾನ ಆಪರ್ಚುನಿಟಿ ಕೊಡ್ತಾ ಇದ್ದೀರಾ, ಕಿರಣ್ ಅಲ್ಲೇ ಬೆಸ್ಟ್ ಆಪ್ಷನ್ ಪವರ್ ಪ್ಲೇ ಯೂಟಿಲೈಸ್ ಮಾಡ್ಕೊಳ್ಳೋದಕ್ಕೆ. ನಂಬರ್ 3 ನೀವು ತಾಲಿಯಾ ಮೆಗ್ರಾ ಫಸ್ಟ್ ಸೀಸನ್ ಅಷ್ಟು ಚೆನ್ನಾಗಿ ಆಡಿದ್ಮೇಲೆ ಏನಕ್ಕೆ ಅವರಿಗೆ ಬ್ಯಾಕ್ ಮಾಡ್ತಾ ಇಲ್ಲ ಆ ನಂಬರ್ 3 ಪೊಸಿಷನ್? ಪ್ರಶ್ನೆ ಒಂದು ಅಲ್ಲಿ. ದೀಪ್ತಿ ನಂಬರ್ 4 ಬಂದ್ರೆ ಗ್ರೇಸ್ ಹ್ಯಾರಿಸ್ ನಂಬರ್ 5 ಬರ್ತಾರೆ. ಅವಾಗ ನಿಮ್ಮ ಓವರ್ಸೀಸ್ ಬ್ಯಾಟರ್ಸ್ ಕೂಡ ಸ್ವಲ್ಪ ಸ್ಪ್ರೆಡ್ ಆಗೋ ಸಾಧ್ಯತೆ ಇರುತ್ತೆ. ನೀವು ಮೆಗ್ರಾ ಮತ್ತೆ ಹ್ಯಾರಿಸ್ ಒಟ್ಟಿಗೆ ಕಳಿಸ್ತಾ ಇದ್ದೀರಾ. ಇನ್ಫ್ಯಾಕ್ಟ್ ದೀಪ್ತಿ ಅವ್ರು ನಂಬರ್ 4 ಫಸ್ಟ್ ಮ್ಯಾಚ್ ಆಡಿ ತುಂಬಾ ಚೆನ್ನಾಗೇ ಬ್ಯಾಟಿಂಗ್ ಆಡಿದ್ರು. ಲಾಸ್ಟ್ ಇಯರ್ ಕೂಡ ಚೆನ್ನಾಗಿ. ಅದೇ ನನ್ಗೆ ಅರ್ಥ ಆಗ್ತಲ್ಲ UP ಮ್ಯಾನೇಜ್ಮೆಂಟ್ ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದಾರೆ. ಈ ಅಪ್ರೋಚ್ ಅಲ್ಲಿ ಇಟ್ಕೊಂಡ್ರೆ ಅವ್ರು ಏನ್ ಆಸ್ಪೈರ್ ಮಾಡ್ತಾ ಇದ್ರಲ್ಲ, ಸ್ಪೆಷಲಿ ಅವ್ರ ದ ಕೈಂಡ್ ಆಫ್ ಪ್ಲೇಯರ್ಸ್ ಅವರಲ್ಲಿ ಇರೋದು. ಗ್ರೇಸ್ ಹ್ಯಾರಿಸ್ ಇನ್ನೂ ಪಾರ್ಟಿಗೆ ಬಂದಿಲ್ಲ. ಅವ್ರು ಏನಾದ್ರು ಬಂದ್ರೆ ಐ ಥಿಂಕ್ ಪವರ್ ರೇಟಿಂಗ್ ನಾವು ಮಾಸ್ಟರ್ ಕ್ಲಾಸ್ ತಗೋತಾರೆ ಪ್ರತಿಯೊಂದು. ಆಕ್ಚುಲಿ ಒಂದು ಒಳ್ಳೆ ವಿಷಯ ಅಂದ್ರೆ ಹೆನ್ರಿ ಅವರು ಗ್ರೇಸ್ ಹ್ಯಾರಿಸ್ ಏನ್ ಮಾಡ್ತಾ ಇದ್ರು ಮೊದಲನೇ ಸೀಸನ್, ಆ ರೋಲ್ ನ ಇಲ್ಲಿ ಮಾಡ್ತಾ ಇದಾರೆ. ಸೊ ಗ್ರೇಸ್ ಹ್ಯಾರಿಗೆ ಇನ್ನೊಂದ್ ಸ್ವಲ್ಪ ಕುಶನ್, ಬಿಕಾಸ್ ಅವ್ರ ಶೋಲ್ಡರ್ ಮೇಲೆ ತುಂಬಾನೇ ಬರಲ್ಲ. ಮೆಗ್ರಾ ಸ್ಕ್ರಾಚಿ ಆಗಿದ್ದು ಒಂದು 20 odd runs ಹೊಡೆದಿದ್ರು. ಪ್ರಾಬಬ್ಲಿ ಫಾರ್ಮಿಗೆ ಬರ್ತಾ ಇರೋ ಒಂದು ಸೈನ್ ಇರುತ್ತೆ. ಅಟ್ಟಪಟ್ಟು ಬಗ್ಗೆ ನೀವು ಕೇಳ್ತೀರಾ ಏನಕ್ಕಪ್ಪ ಅವ್ರನ್ನ ಆಡಿಸ್ತಾ ಇಲ್ಲ ಅಂತ. ಅವ್ರ ಎನಿವೇಸ್ ಇವಾಗ ಅವೈಲೇಬಲ್ ಇರೋ 26th ಅಷ್ಟೇ. ಸೊ ಪ್ರಾಬಬ್ಲಿ ಇನ್ನೊಂದು ಮ್ಯಾಚ್ ಇರ್ತಾರೆ, ಅದಾದ್ಮೇಲೆ ಅವ್ರು ಮಗ್ರಾನೇ ವಾಪಸ್ ಆಡಿಸ್ಬೇಕು. ಸೊ ಅದಕ್ಕೆ ಬಿಟ್ಟು ಇವಾಗಿಂದಾನೇ ಆಡಿಸ್ಕೊಂಡಿರೋದು ಅಂತ ಇವಾಗ ಹೇಳ್ಬೋದು. ಸ್ಟಾರ್ಟಿಂಗ್ ಏನಕ್ಕೆ ಆಡಿಸಿಲ್ಲ ನನಗೆ ಗೊತ್ತಿಲ್ಲ, ಅದು ಕೂಡ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಬಟ್ ಇಂಡಿಯನ್ ಬ್ಯಾಟರ್ಸ್ ಮೇಲೆ ಜಾಸ್ತಿ ಇಲ್ಲಿ ಇದಿರೋದು ಎಕ್ಸ್ಪೆಕ್ಟೇಷನ್. ನೀವು ನೋಡಿದ್ರೆ ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಅಲ್ಲಿ ಶ್ವೇತಾ ಶರಾವತ್ ಇದ್ದಾರೆ, ವೃಂದಾ ದಿನೇಶ್ ಇದ್ದಾರೆ, ಕಿರಣ್ ನವ್ಗೆರೆ ಮತ್ತೆ ಉಮಾ ಚೇತ್ರಿ ಇಂಟರ್ನ್ಯಾಷನಲ್ ಆಡಿದ್ರು, ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ದೀಪ್ತಿ ಶರ್ಮಾ ಇಂಡಿಯನ್ ಟೀಮಲ್ಲಿ ಆಸ್ ಅ ಫಿನಿಷರ್ ಆಡೋದು T20 ಫಾರ್ಮ್ಯಾಟ್ ಅಲ್ಲಿ. ಸೊ ನೀವು ಟಾಪ್ 7 ಅಂತ ಹೇಳ್ತಿರೋ ಅದರಲ್ಲಿ ನಿಮ್ದು 5 ಇಂಡಿಯನ್ ಬ್ಯಾಟರ್ಸ್ ಇದೆ. ಸೊ ಪ್ರಾಬಬ್ಲಿ ನಿಮ್ಗೆ ಅಲ್ಲೇ ಅನ್ಸುತ್ತಾ ಸ್ವಲ್ಪ ಬ್ಯಾಕ್ ಫುಟ್ ಅಲ್ಲಿ ಇದ್ದಾರೆ ಅಂತ ಸಿಕ್ಕಾಪಟ್ಟೆ. ಐ ಥಿಂಕ್ ಅದಕ್ಕೆ ಇನಿಷಿಯಲ್ ಸ್ಟಾರ್ಟ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬೀಳತ್ತಲ್ಲ, ಯಾವುದೇ ಒಂದು ಟೀಮಿಗೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬಿದ್ದರೆ ಸಿಕ್ಕಾಪಟ್ಟೆ ಪ್ರೆಷರ್ ಆಗುತ್ತೆ. ಅದೇ ಆಗ್ತಾ ಇರೋದು UP ವಾರಿಯರ್ಸ್ಗೆ. ಪ್ರತಿ ಸಲ ನಮ್ಮ ವೃಂದಾ ಅವರು ಟ್ರೈ ಮಾಡ್ತಾ ಇದ್ದಾರೆ, ಅಲ್ಲಿ ಬೇಗ ಬೀಳ್ತಾ ಇದೆ. ನಂತರ ಆಕ್ಚುಲಿ ಕಿರಣ್ ನವ್ಗೆರೆ ಅಥವಾ ದೀಪ್ತಿ ಶರ್ಮಾ ಅವ್ರು ಔಟ್ ಆಗ್ತಾ ಇರೋದು ಸಿಕ್ಕಾಪಟ್ಟೆ ಪ್ರೆಷರ್ ಆಗ್ತಾ ಇದೆ. ಯಾವುದೇ ಒಂದು ಪ್ಲೇಯರ್ ಮೆಗ್ರಾ ಆಗಲಿ ಅಥವಾ ಗ್ರೇಸ್ ಹ್ಯಾರಿಸ್ ಆಗಲಿ ಅಲ್ಲಿ ಬಂದಿದ್ದ ಕೂಡಲೇ ಸಿಕ್ಕಾಪಟ್ಟೆ ಪ್ರೆಷರ್ ಬಿಲ್ಡ್ ಆಗುತ್ತೆ. ಈ ಸಿಚುವೇಶನ್ ಬೇಲ್ ಔಟ್ ಮಾಡಬೇಕಾಗತ್ತೆ UP ವಾರಿಯರ್ಸು. 100% ಬ್ಯಾಟಿಂಗ್ ಆರ್ಡರ್ ರೆಕ್ಟಿಫೈ ಮಾಡ್ಕೊಬೇಕು ಅಂತ ನನ್ಗೆ ಅನ್ಸ್ತಾ ಇರೋದು. ಬೌಲಿಂಗ್ ಅಲ್ಲಿ ಅಷ್ಟೇನು ಚಿಂತೆ ಇಲ್ಲ, ಬಿಕಾಸ್ ನಿಮ್ಮ ಹತ್ರ ಟಾಪ್ ಬೌಲರ್ ಸೋಫಿ ಎಕಲ್ಸ್ಟನ್ 4 ಓವರ್ ಕಟ್ ಆಗ್ತಾರೆ. ಅಲ್ಲಿ ದೀಪ್ತಿ ಶರ್ಮಾನು ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ ಆಸ್ ಅ ಬೌಲರ್. ಕ್ರಾಂತಿ ಪಾರ್ಟಿಗೆ ಬಂದಿರೋದು ಕಾನ್ಫಿಡೆನ್ಸ್ ಕೊಡುತ್ತೆ. ಬಟ್ ನನ್ಗೇನಂದ್ರೆ ಆ ಸೀಮ್ ಪೊಸಿಷನ್ ಏನಾಗ್ತಾರಲ್ಲ, ಒಂದು ಶಮಿ ಅವರ ಝಲಕ್ ಕಾಣಿಸುತ್ತೆ ಅಂತ ಹೇಳ್ಬೋದು. ಬಟ್ ಅದ್ರ ಜೊತೆ ಫೀಲ್ಡಿಂಗ್ ಬಗ್ಗೆ ಮಾತಾಡೋಣ. ಯಾವ ತರ ಒಂದು ಫೀಲ್ಡಿಂಗ್ ಅಪ್ರೋಚ್ ಮಾಡಿದ್ದಾರೆ. 3 ಗೇಮಲ್ಲೂ ಡಿಸಪಾಯಿಂಟಿಂಗ್ ಪರ್ಫಾರ್ಮೆನ್ಸ್ ಬಂದಿದೆ UP ವಾರಿಯರ್ಸ್ ತಂಡದಿಂದ. ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್. ನಿನ್ನೆ ಐ ಥಿಂಕ್ ಫಸ್ಟ್ 8 overs ಅಲ್ಲಿ ಒಂದು 8 ಆಪರ್ಚುನಿಟಿ, ಒಂದು 5 ಶಫಲಿಗೆ. ಏನ್ ಅರ್ಥ ಆಗಲ್ಲ ಅಂದ್ರೆ ಲೈಕ್ ಸಿಂಪಲ್ ಮ್ಯಾಟರ್ ಇದು. ಓಕೆ, ಒಂದು ಫೀಲ್ಡರ್ಗೆ ಬ್ಯಾಡ್ ಡೇ ಆಲ್ರೆಡಿ ಆಗಿದೆ, 2 ಬ್ಯಾಕ್ ಟು ಬ್ಯಾಕ್. ಏನಕ್ಕೆ ಹಾಟ್ಸ್ಪಾಟ್ ಅಲ್ಲಿ ಇಡಬೇಕು? ಅಲ್ಲೂ ಒಂದು ಪ್ರಶ್ನೆ ಬರುತ್ತೆ. ಐ ಥಿಂಕ್ ಆಸ್ ಎ ಫೀಲ್ಡಿಂಗ್ ಕೋಚ್ ಆಗಿ, ಐ ಥಿಂಕ್ ಆಸ್ ಎ ಕ್ಯಾಪ್ಟನ್ ಆಗಿ, ಆಸ್ ಎ ಕೋಚಸ್ ಥಿಂಕ್ ಟ್ಯಾಂಕ್ ಅವರು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಬಿಕಾಸ್ ಇಟ್ ಇಸ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಪ್ಲೇಯರ್ಸ್ ಮೈಂಡ್ ಸೆಟ್ ಕೂಡ ಅವತ್ತಿನ ದಿನ. ಎರಡನೇದು ಸೈಮಾ ಠಾಕೂರ್ ನಾವು ತಗೊಂಡು ಕರೆಂಟ್ ಇಂಡಿಯಾ ಪ್ಲೇಯರು, ಕರೆಂಟ್ ಮೇನ್ ಬೌಲರ್ ಕೂಡ ಬೌಲಿಂಗ್ ಆಗ್ತಾ ಇಲ್ಲ. ಆಬ್ವಿಯಸ್ಲಿ ಮೆಂಟಲಿ ಎಫೆಕ್ಟ್ ಆಗೇ ಆಗ್ತಾರೆ. ಸೊ ಅವ್ರನ್ನ ಏನಕ್ಕೆ ಹಾಟ್ಸ್ಪಾಟ್ ಅಲ್ಲಿ ಇಡಬೇಕು? ಒಂದೇ ರೀಜನ್ ಅಲ್ಲಿ ಬಿಟ್ಟಿರೋದು. ಹೌದು, ಇನ್ಸೈಡ್ ದ ಸರ್ಕಲ್ ಕವರ್
ಪಾಯಿಂಟ್ ಅಂದ್ರೆ ಸ್ವೀಪರ್ ಕವರ್ಸ್ ಅಲ್ಲಿ ಕ್ಯಾಚಸ್ ಡ್ರಾಪ್ ಮಾಡಿದ್ದು. ಇನ್ನೊಂದು ಬಿಗ್ಗೆಸ್ಟ್ ತಲೆನೋವು ಏನಿರುತ್ತೆ ಅಂದ್ರೆ ಉಮಾ ಚೇತ್ರಿ ಬಿಟ್ರೆ ಇನ್ನೊಂದು ಸೆಕೆಂಡ್ ಕೀಪರ್ ಇಲ್ಲ. ಅಲಿಸಾ ಹೀಲಿ ಇದಾರೆ ಅಂತ ಆಕ್ಷನ್ ಅಲ್ಲಿ ಅವರು ಬೇರೆ ಯಾವ ಕೀಪರ್ ಮೇಲೆ ಫೋಕಸ್ ಮಾಡಿಲ್ಲ, 2 ಕೀಪರ್ ಆಪ್ಷನ್ ಇದೆ ಅಂತ. ಸೊ ಅದು ಕೂಡ ಇಲ್ಲಿ ತಲೆನೋವು ಆಗೋ ಸಾಧ್ಯತೆ ಇದೆ UP ವಾರಿಯರ್ಸ್ ಅವ್ರಿಗೆ. ಸೊ UP ಬಗ್ಗೆ ಅಂತೂ ಸಾಕಷ್ಟು ಮಾತಾಡಿದಾಯ್ತು. RCB ಬಗ್ಗೆ ಮಾತಾಡಬೇಕು ಅಂದರೆ ಅಫ್ಕೋರ್ಸ್ ಎಲ್ಲರೂ ಇವಾಗ ಮೊದಲನೇ ಮ್ಯಾಚ್ ಏನು MI ಮೇಲೆ ಸೋತ್ವೋ ಅದು ಬ್ಯಾಕ್ ಕ್ವೆಶನ್ ಏನು ಹೋಗುತ್ತೆ ಅಂದರೆ, ನಿಮ್ಮ ಕಡೆ ಜೋಶಿತಾ ಅವ್ರದ್ದು ಓವರ್ಸ್ ಇತ್ತು, ಏಕ್ತಾ ಅವ್ರ ಓವರ್ ಇತ್ತು. ನನ್ನ ಪ್ರಕಾರ 19th ಓವರ್ ಏಕ್ತಾ ಹಾಕ್ಬೇಕಾಗಿತ್ತು. ಇಫ್ಸ್ ಆ್ಯಂಡ್ ಬಟ್ಸ್ ಅಂತೂ ಇದ್ದಿದೆ, ಇದು ಬೆಸ್ಟ್ ಪಾಸಿಬಲ್ ಚಾನ್ಸ್ ಅಂತ ಏನು ಹೇಳ್ತೀವೋ ಏಕ್ತಾ ಹಾಕ್ಸ್ಬೇಕಾಗಿತ್ತು. 20th ಓವರ್ ಅಷ್ಟೊತ್ತಿಗೆ ಏನಾದ್ರು ಅಮನ್ಜೋತ್ ಔಟ್ ಆಗಿ ಹೊಸ ಬ್ಯಾಟರ್ ಏನಾರು ಬಂದಿದೆ, ಬಿಕಾಸ್ ಸಂಸ್ಕೃತಿ ಗುಪ್ತಾ ನೆಕ್ಸ್ಟ್ ಬ್ಯಾಟರ್ ಇದ್ದಿದ್ದು, ಅವರು ಕೂಡ ಲೆಫ್ಟ್ ಹ್ಯಾಂಡ್ ಬ್ಯಾಟು. ಸೊ ಅವಾಗ ಬೇಕಾದ್ರೆ ಕನಿಕನ್ ಹಾಕ್ಸ್ಬೋದು. ಇಲ್ಲಾಂದರೆ ವರ್ಸ್ ಕಮ್ ವರ್ಸ್ ಸಿಚುವೇಶನ್ ನೀವು ಪೇಸರ್ಗೆ ಹಾಕ್ಬಿಡ್ಬೇಕಾಗಿತ್ತು. ಬಿಕಾಸ್ ಲೋವರ್ ಆರ್ಡರ್ ಅಥವಾ ಲೋವರ್ ಮಿಡಲ್ ಆರ್ಡರ್ ಇಂಡಿಯನ್ ಬ್ಯಾಟರ್ಸು ಪೇಸರ್ಸ್ಗೆ 6ಗಳು ಹೊಡೆದಿರೋದು ಕಮ್ಮಿನೇ, ಇತಿಹಾಸ ನೀವು ಚೆಕ್ ಮಾಡಿದ್ರೆ. ಸೊ ನಿಮ್ಮ ಅಭಿಪ್ರಾಯ ಏನು? ಖಂಡಿತವಾಗ್ಲೂ ಅಲ್ಲಿ ಎಡವಿದ್ರು ಸ್ವಲ್ಪ ಸ್ಮೃತಿಯವರು ಚೇಂಜಸ್. ಎಸ್, ಜೋಶಿತಾ ಬಂದ್ಬಿಟ್ಟು ಮೇನ್ ಬೌಲರು, ಬಟ್ ನೀವು ಬರೀ 1 ಓವರ್ 2 ಓವರ್ ಹಾಕ್ಸೋದಕ್ಕೆ, ಅದು ಸ್ಪೆಷಲಿ ಅಪ್ ಫ್ರಂಟ್ ಹಾಕ್ಸೋದಕ್ಕೆ ನೀವು ಮತ್ತೆ ನಿಮ್ಮ ಬೌಲಿಂಗ್ ಚೇಂಜಸ್ನ ಯೂಟಿಲೈಸ್ ಮಾಡ್ಕೋಬೇಕು. ಇನ್ ದ ಸೆನ್ಸ್ ರೇಣುಕಾ ಅವ್ರನ್ನ ಆಲ್ ಫೇಸ್ ಬೌಲರಾಗಿ ಮಾಡ್ಬೇಕು ಫಸ್ಟ್, ಜೋಶಿತಾ ಅವ್ರನ್ನ ಬರೀ ನೀವು ಟಾಪಲ್ಲಿ 2 ಓವರ್ ಹಾಕ್ಸಿದ್ರೆ. ಎರಡನೇದು ಬಂದ್ಬಿಟ್ಟು ಕಿಮ್ ಗಾತ್ ಅವ್ರನ್ನ ಸ್ವಲ್ಪ ಸ್ಮಾರ್ಟಾಗಿ ಯೂಸ್ ಮಾಡಬೇಕಾಗಿತ್ತು. ಮೇ ಬಿ ಅವ್ರಿಗೆ ಪೆನಲ್ಟಿಮೇಟ್ ಓವರ್ ಕೊಡ್ಬೋದಾಗಿತ್ತು ಹಿಂದೆ, ಒಂದು ಸ್ವಲ್ಪ ಬೇರೆ ಬೌಲರ್ಸ್ನ ಹೋಲ್ಡ್ ಬ್ಯಾಕ್ ಮಾಡ್ಕೊಂಡು. ಎಸ್, ಜಾರ್ಜ್ ವೇರಾಮ್ನ ಸಖತ್ತಾಗಿ ಯೂಟಿಲೈಸ್ ಮಾಡ್ತಾ ಇದ್ದಾರೆ, ಸೋಫರ್ ಅವರು ಬ್ರಿಲಿಯಂಟಾಗಿ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಜೋಶಿತಾ ಅವ್ರನ್ನ ಯೂಟಿಲೈಸ್ ಮಾಡ್ಕೊಬೇಕಂದ್ರೆ ಇವರಲ್ಲಿ 19th ಓವರ್ ಕನಿಕಾ ಕೊಟ್ಟಿದ್ದು ನನಗೇನೋ ಪರ್ಫೆಕ್ಟ್ ಮೂವಿನೇ ಅನಿಸ್ತಾ ಇಲ್ಲ. ಬಿಕಾಸ್ ಅವ್ರು ರೆಗ್ಯುಲರ್ ಬೌಲರ್ ಕೂಡ ಅಲ್ಲ, ಡೊಮೆಸ್ಟಿಕಲ್ ಕೂಡ ಸಾಕಾದಷ್ಟು ಬೌಲಿಂಗ್ ಮಾಡಿಲ್ಲ, ಜಸ್ಟ್ ಇಂಜುರಿಯಿಂದ ಬಂದಿರೋಂಥ ಪ್ಲೇಯರ್. ಡೊಮೆಸ್ಟಿಕಲ್ ಆಕ್ಚುಲಿ ಒಂದು ಮ್ಯಾಚ್ ನಾಪ್ಕ ಇದೆ, ಲಾಸ್ಟ್ ಓವರ್ ಪಂಜಾಬ್ ಉತ್ತರಾಖಂಡ್ ಡಿಫೆಂಡ್ ಮಾಡ್ಬೇಕಾರೆ ಇದೇ ತರ ಮಾನ್ಸಿ ಜೋಶಿ ಅವ್ರು 2 6 ಹೊಡೆದ್ಬಿಟ್ಟು. ಸೊ ಮೇ ಬಿ ಅವರಿಗೆ ಆ ರೋಲ್ ನ ಏನ್ ಎಕ್ಸ್ಪೆಕ್ಟ್ ಮಾಡಿಸಿ ಡಿಸೈರ್ಸ್ ಅಂತ ಕೆಲವೊಂದು ಪ್ಲೇಯರ್ಸ್ ಇರುತ್ತೆ. ಇವಾಗ ನನಗೂ ಅನ್ಸುತ್ತೆ, ನಿಮ್ಗೂ ಅನ್ಸಿದೆ ಎಷ್ಟೊಂದ್ಸಲ ಬೌಲಿಂಗ್ ಆಗ್ಬೇಕಂತ, ಬಟ್ ಅದಾಗಲ್ಲ. ಡಿಸೈರ್ಸ್ ಬೇರೆ, ಅಲ್ಲಿ ಡಿಸೈರಬಲ್ ರಿಸಲ್ಟ್ಸ್ ನ ಕೊಡೋದು ತುಂಬಾನೇ ಇಂಪಾರ್ಟೆಂಟ್. ಐ ಥಿಂಕ್ ಅಲ್ಲಿ ಸ್ವಲ್ಪ ಎಡವಿದ್ರು ಅಂತ ನನಗೆ ಅನ್ಸುತ್ತೆ ಪರ್ಸನಲಿ. RCB ಥಿಂಕ್ ಟ್ಯಾಂಕು ಕೂಡ ಅದನ್ನ ರೆಕ್ಟಿಫೈ ಮಾಡಬೇಕು. ಇನ್ನೊಂದು ಏಕ್ತಾ ಬಿಶ್ನ ಅಂಡರ್ ಯೂಟಿಲೈಸ್ ಮಾಡ್ತಾ ಇದ್ರಿ. ಇವಾಗ ನೀವು ಸ್ಟ್ರೈಟ್ ಅವೇ ಅವ್ರನ್ನ ಪವರ್ ಪ್ಲೇಯಲ್ಲಿ ಇಟ್ಬಿಟ್ಟು ಸ್ಟ್ರೈಟ್ ಅವೇ ಡೆತ್ ಅಂದ್ರೆ ನೀವು ಕ್ಲಿಯರ್ ರೋಲ್ ಕ್ಲಾರಿಟಿ ಕೊಡಬೇಕಾಗತ್ತೆ ಅವ್ರಿಗೆ. ಈ ಫೇಸಸ್ ಅಲ್ಲಿ ಹಾಕೋದ್ರಿಂದ ನನಗೆ ಪರ್ಸನಲ್ ಆಗಿ ಏನ್ಸುತ್ತೆ, ಟಚ್ ಎಕ್ಸ್ಪೆನ್ಸಿವ್ ಇಡ್ತಾರೆ. ಬಟ್ ಕಮ್ ಬ್ಯಾಕ್ ಮಾಡೋ ಎಬಿಲಿಟಿ ತೋರಿಸಿದ್ರು 17 ಓವರ್ ನಂತರ ಮಾಡ್ಕೊಟ್ರು. ಅದಾದ್ಮೇಲೆ ಇನ್ನೊಂದು ವಿಕೆಟ್ ಕೂಡ ಪಡ್ಕೊಂತಾರೆ. ನನ್ಗೇನ್ ಅನ್ಸ್ತಾ ಇದೆ ಅಂದ್ರೆ, ಓವರ್ ಆಲ್ ಫಸ್ಟ್ 2 ಮ್ಯಾಚ್ ಫಸ್ಟ್ ಬೌಲಿಂಗ್ ಮಾಡ್ತಾ ಇರ್ಬೇಕಾದ್ರೆ ಪ್ರೆಷರ್ ಅಷ್ಟು ಇರಲ್ಲ. ಆಸ್ ಅ ಬೌಲಿಂಗ್ ಯೂನಿಟ್ ಏನಂತ ಇರ್ತೀವಿ, ಒಂದು 10-15 ರನ್ಸ್ ಇಲ್ಲಿ ಅಲ್ಲಿ ಹೋದ್ರೂ ಪರವಾಗಿಲ್ಲ, ಬ್ಯಾಟಿಂಗ್ ಅಲ್ಲಿ ನೋಡ್ಕೊಳ್ಳೋಣ ಅಂತ ಒಂದು ಕ್ವೆಶನ್ ಬರುತ್ತೆ. ಬಟ್ ಡಿಫೆಂಡ್ ಮಾಡ್ಬೇಕಾದ್ರೆ ಇದೆಲ್ಲ ವೀಕ್ಲಿಂಗ್ಸ್ ಏನಿದೆ ಅದು ತುಂಬಾನೇ ಎಕ್ಸ್ಪೋಸ್ ಆಗೋದು. ನಾವೇನು ಮಾತಾಡ್ತಾ ಇದ್ವಿ, 3 ಪ್ರಮುಖ ಬೌಲರ್ಸ್ ಮಿಸ್ ಮಾಡ್ಕೊತಾ ಇರೋದು, RCBಗೆ ಕೊರತೆ ಆಗುತ್ತಾ ಅನ್ನೋ ಪ್ರಶ್ನೆ ಇದ್ದಿದ್ದು ಮಚ್ ನೀಡೆಡ್ ಸಿಚುವೇಶನ್ ಅಲ್ಲಿ ಕೊರತೆ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ ಇಲ್ಲಿ ರೆಕ್ಟಿಫೈ ಮಾಡೋದಕ್ಕೆ ನಮ್ಮ ಅಭಿಪ್ರಾಯ, ಅಥವಾ ಐ ಆಮ್ ಶೋರ್ ನೀವು ಅಗ್ರಿ ಮಾಡ್ತೀರಾ, ಸ್ನೇರಾನ ಡಗೌಟ್ ಅಲ್ಲಿ ಇದ್ದಾರೆ. ನೀವು ನೋಡಿದ್ರೆ ಬೇರೆ ಯಾರು ಎಕ್ಸ್ಪೀರಿಯನ್ಸ್ ಬೌಲರ್ ಇಲ್ಲ ಆಚೆ ಕಡೆ. ಸೊ ಸ್ನೇರಾನ ಒಬ್ರು ಆಪ್ಷನ್ ಇದೆ. ಸೊ ಸ್ಟ್ರೇಟ್ ಅಪ್ ಅವ್ರೇನಾರ ಜೋಶಿತಾ ಜಾಗದಲ್ಲಿ ಬಂದ್ರೆ ಮಿಡಲ್ ಓವರ್ಸ್ ಅವ್ರು ಹಾಕೊಟ್ಟಾಗ ಕಿಮ್ ಗಾರ್ತ್ ಅವ್ರನ್ನ ಏನ್ ಬಳಸ್ಕೋತಾ ಇದಾರೆ ಮಿಡಲ್ ಓವರ್ಸ್ ಅಲ್ಲಿ, ಇನ್ಫ್ಯಾಕ್ಟ್ ರೇಣುಕಾ ಠಾಕೂರ್ ಅವ್ರನ್ನ ಏನ್ ಬಳಸ್ಕೋತಾ ಇದಾರೋ ಅವ್ರನ್ನ ಡೆತ್ ಅಲ್ಲಿ ಒಂದು ಅಟ್ಲೀಸ್ಟ್ ಓವರ್ ಇಟ್ಕೋಬಹುದು. ಖಂಡಿತವಾಗ್ಲೂ ಸ್ನೇರಾನ ಪ್ಲೇಯರ್ನ ನೀವು ಆ್ಯಕ್ಚುಲಿ ಆಡಿಸ್ಲೇಬೇಕು, ಹೆಂಗೆ ಅಕಾಮಿಡೇಟ್ ಮಾಡ್ತಾರೆ ಅಂತ ನೋಡ್ಬೇಕು. ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದ್ರೆ, ನೆನ್ನೆ ತರ ವಿಕೆಟ್ ಏನಾದ್ರು ಕೊಟ್ಬಿಟ್ರೆ ಗ್ರೀನ್ ಟಾಪ್ ನೀವೇ ಹೇಳಿದಿರ ಮಹಾರಾಜ ಟ್ರೋಫಿಯಲ್ಲಿ ಗ್ರಾಸ್ ಇರ್ತಾರೆ. ಸೊ ಅದು ಕೂಡ ಅವ್ರಿಗೆ ಟೆಂಪ್ಟ್ ಆಗುತ್ತೆ. ಸೊ ಅದು ಒಂದು ರೀಸನ್ಗೋಸ್ಕರ ಜೋಶಿತಾಗ ಅಪ್ಪರ್ ಹ್ಯಾಂಡ್ ಸಿಗುವಂತ ಸಾಧ್ಯತೆ ಇದೆ. ಬಟ್ ಇಲ್ಲಿ ರಾಘವಿ ಬಿಸ್ಟ್ ಪಾತ್ರೆ ಮತ್ತೆ ಬರ್ತೀನಿ ನಾನು. ರಾಘವಿ ಬಿಸ್ಟ್ ಪ್ಲೇಸ್ ಅಲ್ಲೇನೆ ಅವ್ರು ಅದನ್ನ ಫುಲ್ಫಿಲ್ ಮಾಡ್ಬೇಕಾಗತ್ತೆ. ಇವಾಗ ಎನಿ ವಿಚ್ ವೇ ಎಲಿಸ್ ಪೆರಿ ಅವ್ರು ನಂಬರ್ 3 ಆಡ್ತಾ ಇದಾರೆ. ರಾಘವಿ ಬಿಸ್ಟ್ ನಮ್ಗೆ ಆಕ್ಚುಲಿ 11 ಅಲ್ಲಿ ಬೇಕಾ? ಸ್ಟ್ರೇಟ್ ಅವೇ ನೀವು ಕನಿಕಾನ ಮೇಲ್ಗಡೆ ಪ್ರಮೋಟ್ ಮಾಡ್ಬಿಟ್ಟು ನೀವು ಸ್ನೇರಾನನ ಇನ್ನೂ ತರಬಹುದು, ಜೋಶಿತಾನ ಇಟ್ಕೊಂಡಿ ಅಂತ ನನಗನ್ನಿಸ್ತದೆ. ವೆಲ್, ಇಬ್ರದ್ದು ಒಪಿನಿಯನ್ ಡಿಫ್ರೆಂಟ್ ಆಗಿದೆ. ಇವರು ರಾಘವಿ ಬೆಸ್ಟ್ ಅಂತಾರೆ, ನಾನು ಪ್ರಾಬಬ್ಲಿ ಜೋಶಿತಾ ಅಂತೀನಿ. ಬಟ್ ಓವರ್ ಆಲ್ ಏನು ಮಾಡ್ತಾರೆ ಅಂತ ನೋಡ್ಬೇಕು. ಬಿಕಾಸ್ ಶಾರ್ಟ್ ಟರ್ನ್ ಅರೌಂಡ್ ಇರೋದು ಎಸ್ಪೆಷಲಿ RCB ತಂಡಕ್ಕೆ. ಬಿಕಾಸ್ 4 ಮ್ಯಾಚ್ ಆಡಬೇಕು ಅವರು ಬೆಂಗಳೂರಲ್ಲಿ. ಸೊ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಬರ್ತಾನೆ ಇರುತ್ತೆ. ಒಂದ್ಸತಿ ಸೋತಿದ್ದು ನನಗೆ ಒಳ್ಳೇದೇ ಅನ್ಸುತ್ತೆ. ಬಿಕಾಸ್ ಅರ್ಲಿ ಆನ್ ಸೋತಿರೋದ್ರಿಂದ ಅದೇ ಮಿಸ್ಟೇಕ್ ಎಂಡ್ ಸ್ಟೇಜ್ ಅಲ್ಲಿ ಆಗಿದ್ರೆ ಅವಾಗ ಗೊತ್ತಾಗ್ತಾ ಇರ್ಲಿಲ್ಲ. ಗೆದ್ದಿರೋ ಕಾರಣ ಎಲ್ಲ ಕವರ್ ಅಪ್ ಕೂಡ ಆಗ್ತಾ ಇತ್ತು. ಸೋತಾಗ್ಲೇನೆ ಐಡೆಂಟಿಫೈ ಮಾಡೋದು ಯೂಶಲಿ ಏನ್
ಆಗ್ತಾ ಇದೆ ಅಂತ. ಸೊ ಯಾವ ಥರ ಒಂದು ಪ್ಲೇಯಿಂಗ್ 11 ತಗೊಂಡ್ಬರ್ತಾರೆ ಅನ್ನೋದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಟ್ UP ವಾರಿಯರ್ಸ್ ಅವರಿಗೆ ಅಲ್ಲಿ ಜಸ್ಟ್ RCB 11 ಅಲ್ಲ, ನಾವು ಏನು ಸ್ಟೇಡಿಯಂ ಪರ್ಫಾರ್ಮೆನ್ಸ್ ಅಂತ ಏನ್ ಹೇಳ್ತೀವೋ ಪರ್ಫಾರ್ಮೆನ್ಸ್ ಕ್ರೌಡ್ ಇಂದಾನು ಬರುತ್ತೆ. ಹರ್ಮನ್ ಪ್ರೀತ್ ಅವರು ಕಿವಿ ಮುಚ್ಕೊಂಡಿದ್ರು. ಐ ಥಿಂಕ್ ಇವತ್ತು ನಾವು ರೋಲ್ ರಿವರ್ಸ್ ಮಾಡಿದೆ. ಅದಕ್ಕೆ ಏನಕ್ಕಂದ್ರೆ ಈಗಾಗಲೇ UP ವಾರಿಯರ್ಸ್ ಬ್ಯಾಕ್ ಫುಟ್ ಅಲ್ಲಿ ಇದ್ರು ಈ ಬ್ಯಾಂಗ್ಳೂರ್ ಲೆಗ್ ಬಿಫೋರ್. ಇವಾಗ UP ವಾರಿಯರ್ಸ್ ಟೀಮ್ ನೋಡಿದ್ರೆ ಎಲ್ಲ ಎದುರ್ತಾ ಇದ್ದಾರೆ. ಸೊ ಅದೇ ಥರನೇ ನಾಳೆನು ಬೆಂಗಳೂರು ಅವರಿಗೆ ಸ್ವಲ್ಪ ಸಿಕ್ಕಾಪಟ್ಟೆ ಥ್ರೆಟ್ ಇರೋದಂದ್ರೆ UP ವಾರಿಯರ್ಸ್. ಏನಕ್ಕಂದ್ರೆ ಡ್ಯಾಮೇಜ್ನ ಮಾಡ್ತಾ ಇದ್ದಾರೆ ಎರಾಬರಿಯಾಗಿ. ಬೌಲಿಂಗಲ್ಲಿ ಹ್ಯಾಟ್ರಿಕ್ಗಳು ತಗೋತಾ ಇದ್ದಾರೆ, ಬ್ಯಾಟಿಂಗಲ್ಲಿ ಸುರಿಮಳೆ. ಸೊ ಅನ್ಪ್ರೆಡಿಕ್ಟಬಲ್ ಟೀಮ್ ಅಂದರೆ ಸದ್ಯಕ್ಕೆ ಇವಾಗ UP ವಾರಿಯರ್ಸ್ ಆಗಿದ್ದಾರೆ. ಸೊ ಟಾಸ್ ಗೆದ್ರೆ ಅಂತೂ ಟ್ರೆಂಡ್ ನೋಡಿದೀವಿ, ಟಾಸ್ ಗೆದ್ದಿ ಬೌಲಿಂಗ್ ಮಾಡೋದು. ನನ್ಗೇನ್ ಅನ್ಸುತ್ತೆ ನಾಳೆ ಕೂಡ ಅದೇ ಒಂದು ಟ್ರೆಂಡ್ ಫಾಲೋ ಆಗುತ್ತೆ. ಬಿಕಾಸ್ ರನ್ಸ್ ಹೊಡಿಯೋದ್ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಟೈಮ್ ತಗೊಂಡು ಅಡ್ಜಸ್ಟ್ ಆದ್ರೆ 6 ಹಿಟ್. ಐ ಥಿಂಕ್ ಇಲ್ಲಿ ಪಾರ್ ಸ್ಕೋರ್ ಬಂದ್ಬಿಟ್ಟು 150 160 ಅಂತಾನೆ ನಾವು ಈಗಾಗಲೇ ಮಾತಾಡಿದ್ವಿ ಬಿಫೋರ್ ದ ಬ್ಯಾಂಗ್ಳೂರ್ ಲೆಗ್. ಅದನ್ನೇ ಆಗ್ತಾ ಇರೋದು. ಐ ಥಿಂಕ್ 150 160 ಪಾರ್ ಸ್ಕೋರ್. ಇಲ್ಲಿ ವಿಕೆಟ್ ಅಲ್ಲಿ ಸ್ಕೋರ್ ಮಾಡೋದಂಥದ್ದೇನು ಈಸಿ ಅಲ್ಲ. ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಆಕ್ಚುಲಿ ಈ ತರ ಗ್ರೀನ್ ಟಾಪ್ಗಳೆಲ್ಲ ಕೊಟ್ಬಿಟ್ರೆ, ಇಲ್ಲ ಗ್ರಾಸ್ ಇಟ್ಕೊಟ್ಬಿಟ್ರೆ ಪೇಸರ್ಸ್ಗಂತೂ ಹಬ್ಬನೇ. ಬಟ್ ಇಲ್ಲಿ ಏನು ಮಾಡಬೇಕಂದ್ರೆ +10 ರನ್ಸ್ RCB ಆ್ಯಡ್ ಮಾಡಬೇಕಾಗುತ್ತೆ. ಬಿಕಾಸ್ ಮೇನ್ ಬೌಲರ್ಸ್ ಇಲ್ದಿರೋ ಕಾರಣಕ್ಕೋಸ್ಕರ ಯಾವತ್ತು ಅಡಿಷ್ನಲ್ 10 ರನ್ಸು. ಇನ್ನೊಂದು ಕಡೆ ನೋಡಿದ್ರೆ UP +30 ರನ್ಸ್ ಹಾಕಬೇಕು. ಬಿಕಾಸ್ ಅವ್ರ ಫೀಲ್ಡಿಂಗ್ ನೋಡಿದ್ರೆ ಐ ಥಿಂಕ್ +30 ರನ್ಸ್ ಆ್ಯಡ್ ಮಾಡಬೇಕಾಗುತ್ತೆ. ಏನಕ್ಕೆ ಇದನ್ನು ಪ್ಲಸ್ ಹೇಳ್ತಾ ಇದ್ದೀನಿ ಅಂದರೆ, ನೀವು ಯಾವುದೇ ಟೀಮ್ ಫಸ್ಟ್ ಬ್ಯಾಟಿಂಗ್ ಹಾಕಿದ್ರು ಅವ್ರು ಆಲ್ಮೋಸ್ಟ್ ತಡ್ಕಲಾಡ್ಕೊಂಡು ಒಂದು ಸ್ವಲ್ಪ ಸ್ಕೋರ್ ಮಾಡ್ತಾ ಇರೋದ್ರಿಂದ ಅಲ್ಲಿ ನೀವು ಆಲ್ಮೋಸ್ಟ್ ಒಂದು ಸ್ವಲ್ಪ ಬ್ಯಾಟಿಂಗ್ ಅಲ್ಲಿ ಸ್ಟ್ರೆಂಥನ್ ಮಾಡಬೇಕು. ನಾಳೆ ಅದೇ ತರ ಮಾಡ್ತಾರ. ಬಿಕಾಸ್ ಸೋಫಿ ಎಕಲ್ಸ್ಟನ್ ಮತ್ತೆ ಸ್ಮೃತಿ ಮಂದಾನ ಬ್ಯಾಟ್ ಅಲ್ಲಿ ನೋಡಿದ್ರೆ ಸ್ಮೃತಿ ಮಂದಾನಾಗೆ ಅಪ್ಪರ್ ಹ್ಯಾಂಡ್ ಯಾವಾಗ್ಲೂ ಇದ್ದೇ ಇದೆ. ಲೆಫ್ಟ್ ಹ್ಯಾಂಡರ್ಗೆ ಅಷ್ಟು ಕಂಫರ್ಟಬಲ್ ಆಗಿಲ್ಲ. ಸ್ಪೆಷಲಿ ಸ್ಮೃತಿ ವಿರುದ್ಧ ಅವರ ರೆಕಾರ್ಡ್ಸ್ ತುಂಬಾನೇ ಖರಾಬ್ ಆಗಿದೆ. ಸೊ ಸ್ಮೃತಿ ಎಷ್ಟು ಲಾಂಗ್ ಆಡ್ತಾರೋ ಅಷ್ಟು ಆ ಸೋಫಿ ಎಕಲ್ಸ್ಟನ್ ಡ್ಯಾಮೇಜ್ ಮಾಡೋದನ್ನ ತಡೆದಾಕ್ಬೋದು. ಸೊ ಆ ಒಂದು ಬ್ಯಾಟಲ್ ಯಾವ ತರ ಅಂದ್ರೆ ಉಲ್ಟಾ ಬ್ಯಾಟರ್ ಅಪ್ಪರ್ ಹ್ಯಾಂಡ್ ಇರುವಂತ ಬ್ಯಾಟಲ್ ನಾಳೆ ಇರುತ್ತೆ. ಇನ್ನೊಂದು ಕಡೆಯಿಂದ ನೋಡ್ಬೇಕಂದ್ರೆ ಅಫ್ಕೋರ್ಸ್ ರೇಣುಕಾ ಠಾಕೂರ್ ಮತ್ತೆ ಕಿಮ್ ಗಾರ್ತ್ ಅವರು ಯಾವ ತರ ಕಿರಣ್ ನವ್ಗಿರೆ ಮತ್ತೆ ವೃಂದಾ ದಿನೇಶ್ಗೆ ಓಪನಿಂಗ್ ಸ್ಪೆಲ್ ಅಲ್ಲಿ ಹಾಕ್ತಾರೆ. ಲೆಗ್ ಸ್ಪಿನ್ನರ್ ವೇರ್ಹೆಮೋ ಮತ್ತೆ ಗ್ರೇಸ್ ಹ್ಯಾರಿಸ್ ಅವರ ಒಂದು ಮ್ಯಾಚ್ ಅಪ್ ಮಧ್ಯದಲ್ಲಿ ಬರುತ್ತೆ ಅಂತ ಅನ್ಸ್ತದೆ. ಪೆರಿಗ್ ಮ್ಯಾಚ್ ಅಪ್ ಇಲ್ಲ ಆ ತರ ಒಂದು ಫಾರ್ಮ್ ಅಲ್ಲಿ ಆಡ್ತಾರೆ. ನಿಧಾನ ಕೇಳಿದಂದ್ರೆ ಅವ್ರಿಗೆ ಎಷ್ಟೇ ಜೋರಾಗಿ ಹೇಳಿದ್ರು ಎಷ್ಟೇ ಮಾಡಿದ್ರು ಸದ್ಯಕ್ಕಂತೂ ಅನ್ಕಂಟ್ರೋಲಬಲ್ ಆಗಿದ್ದಾರೆ ಪೆರಿ ಅಪ್ರೋಚ್. ಅವ್ರಿಗೆ ಮ್ಯಾಚ್ ಅಪ್ ಇಲ್ಲ. ಸೊ ನಂಗೆ ಅನ್ಸದೆ ಏನಾರ ಅವ್ರು ರನ್ಸ್ ಹೊಡೆದಿಲ್ಲ ಅಥವಾ ಜಲ್ದಿ ಔಟ್ ಆದ್ರೆ ಅವ್ರದೇ ಮಿಸ್ಟೇಕ್ ಇಂದ ಔಟ್ ಆಗುತ್ತಾರೆ ಹೊರತು ಯಾರು ಥ್ರೆಟನ್ ಮಾಡೋ ರೇಂಜ್ ಅಲ್ಲಿ ಇಲ್ಲ UP ತಂಡದಿಂದ ಸದ್ಯಕ್ಕೆ. ಬಟ್ ಶಿನೆಲ್ ಹೆನ್ರಿ ಅವ್ರಿಗೆ ನನ್ಗೆ ಯಾಕೋ ಕಿಮ್ ಗಾರ್ತ್ ಅವ್ರ ಒಂದು ಮ್ಯಾಚ್ ಅಪ್ ಆಗ್ಬೋದು. ಡೆತ್ ಓವರ್ಸ್ ಅಲ್ಲಿ ಇಟ್ಕೊಳ್ಳೇಬೇಕಾಗುತ್ತೆ. ಹೆನ್ರಿ ಬರೋ ತನಕ ಹೆನ್ರಿ ಗ್ರೇಸ್ಗೆ ನೀವು ಕಿಮ್ ಗಾರ್ತ್ ನ ಇಟ್ಕೋಬೇಕು. ಪ್ಲಸ್ ಲೆಗ್ ಸ್ಪಿನ್ನರ್ ಯೂಶಲಿ ಗ್ರೇಸ್ ಹ್ಯಾರಿಸ್ ನ ಪಿಕ್ ಮಾಡಿರೋದು ಪ್ರತಿ ಸತಿ. ಸೊ ವೇರಮ್ ಅವರು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾರೆ ಗ್ರೇಸ್ ಹ್ಯಾರಿಸ್ ಬಂದಾಗ. ಸೊ ಇದು ಅಂತ ಹೇಳ್ತಾರೆ. ಬಟ್ ಓವರ್ ಆಲ್ ಎಷ್ಟೇ ಚೆನ್ನಾಗಿ ಗೆದ್ಕೊಂಡ್ ಬಂದಿದ್ರು UP ವಾರಿಯರ್ಸ್, ನಾಳೆ ನನ್ಗೇನ್ ಅನ್ಸ್ತಾ ಇದೆ ಅಂದ್ರೆ RCBನೇ ಅಪ್ಪರ್ ಹ್ಯಾಂಡ್ ಇರೋದು ಅಂತ ಅನಿಸ್ತದೆ. ಫೇವ್ರೇಟ್ಸ್ ಟು ವಿನ್ ಟುಮಾರೋ. ಸೊ ಇದೇ ತರ ನೀವು ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಇದೇ ತರ ವಿಡಿಯೋಸ್ಗೆ ಕಾಂಟೆಂಟ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.